ನಾನು ಒಂದು ಊರಲ್ಲಿ ಕೆಲಸ ಮಾಡ್ತಿದ್ದೆ, ಇಲ್ಲಿ ಪಕ್ಕದ ಜಿಲ್ಲೆಯಲ್ಲಿ. ಆ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಒಂದು ಮಗು ಸಿಕ್ತು ನಮಗೆ. ಒಂದು 4 ವರ್ಷದ 2 ವರ್ಷದ ಒಂದು 2.5 ವರ್ಷದ ಹೆಣ್ಣು ಮಗು ಸಿಕ್ತು. ರೈಲ್ವೆ ಸ್ಟೇಷನ್ದಲ್ಲಿ ಸಿಕ್ತು. ನನ್ನ ಆಫೀಸು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರೋದರಿಂದ ನನಗೆ ಕೂಡಲೇ ಮಾಹಿತಿ ಬಂತು. ಇಲ್ಲ ಸರ್, ಒಂದು 2 ವರ್ಷದ ಹುಡುಗಿ ಬಿಟ್ಟು ಹೋಗಿದ್ದಾರೆ. ಯಾವುದೋ ರೈಲ್ವೆ ಸ್ಟೇಷನ್ ಟ್ರೈನ್ ಹೋಯ್ತು, ಬಟ್ ಆ ಹುಡುಗಿನ ಬಿಟ್ಟು ಹೋಗಿದ್ದಾರೆ. ಅದು ಏನಾಗಿದೆ ಬಿಟ್ಟಿದೆ ಗೊತ್ತಿಲ್ಲ ಅಂತ ಒಬ್ಬರು ನಮ್ಮ ಯಾರೋ ಪಾಷಾ ಅಂತ ಯಾರೋ ಇನ್ನೂ ನೆನಪಿದೆ, ಫೋನ್ ಮಾಡಿ ಆ ಹುಡುಗಿನ ಕರ್ಕೊಂಡೇ ಬಂದರು. ಹುಡುಗಿನ ಕರ್ಕೊಂಡ್ಬಂದರು. ನಾವು ಅವಾಗ 2012 ಮಾತಿದ್ದು, 2012 ಮಾತು. ಆವಾಗ ನನಗೆ ಆಶ್ಚರ್ಯ ಆಯಿತು, ಆ ಹುಡುಗಿ ಹೆಂಗೆ, ಏನಿದು, ಇದು ಈ ಥರ ಯಾಕೆ ಬಿಟ್ಟೋದ್ರು ಏನೋ ಅಂತೆಲ್ಲ ನಮ್ಮ ತಲೆಯಲ್ಲಿ ನಮ್ಮದೇ ಆದಂಥದ್ದು ಬಂತು. ಬಟ್ ಅದು ರೈಲ್ವೆಗೆ ಬರ್ತಿತ್ತು. ಆದರೂ ಕೂಡ ರೈಲ್ವೆದವ್ರು ಎಲ್ಲಿರ್ತಾರೋ ಏನೋ ಅಂತಂದೇಳಿ ನಾನೇನು ಮಾಡಿದೆ, ಅಲ್ಲಿ ಪಕ್ಕದಲ್ಲಿ ಒಂದು ಡಾನ್ ಬಾಸ್ಕೋ ಮಕ್ಕಳ ಕೇಂದ್ರ ಇದೆ ನಮ್ಮ ಯಾದಗಿರಿಯಲ್ಲಿ. ಅವರನ್ನು ಮಕ್ಕಳ ಕೇಂದ್ರದವ್ರಿಗೆ ಕರೆಸಿ ಅದನ್ನು ಸ್ವಲ್ಪ ಹೊತ್ತು ಇಟ್ಟು ಅದನ್ನೆಲ್ಲ ಸ್ವಲ್ಪ ವಿಚಾರ ಮಾಡೋಕೆ ಅದನ್ನು ಸ್ವಲ್ಪ ಮಾಹಿತಿ ಸಂಗ್ರಹಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಇದು ಸುದ್ದಿ ಪತ್ರಿಕೆಯವರಿಗೆ ಹೋಯಿತು. ಹಿಂಗೊಂದು ಮಗು ಸಿಕ್ಕಿದೆ, ಯಾರೋ ಇದನ್ನು ಮಾಡಿದ್ದಾರೆ, ಹಿಂಗಾಗಿದೆ. ಪತ್ರಿಕೆಯವರು ಬಂದರು. ಪತ್ರಿಕೆಯವರು ಅವ್ರ ಮಗಳದ್ದು ಇದನ್ನೆಲ್ಲ ತೊಗೊಂಡ್ರು, ಎಲ್ಲ ಮಾಹಿತಿಯನ್ನು ತೊಗೊಂಡ್ರು, ಇದನ್ನು ಮಾಡಿದರು. ಆಮೇಲೆ ನಾವು ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ಕೂಡ ತೊಗೊಂಡ್ರು. ಆಶ್ಚರ್ಯ ಹೆಂಗಾಯಿತು ಅಂತಂದು ಹೇಳಿದ್ರೆ, ಆ ಹುಡುಗಿ ಸ್ವಲ್ಪ ಬೆಂಗಳೂರು ಅಂತ ಹೇಳ್ತಾ ಇತ್ತು. ಬೆಂಗಳೂರು ಅಂತ ಹೇಳ್ತಾ ಇತ್ತು. ಸ್ವಲ್ಪ ತಮಿಳು ಭಾಷೆಯನ್ನು ಮಾತಾಡ್ತಾ ಇತ್ತು. ತಮಿಳು ಅಂತ ಗೊತ್ತಾಯಿತು ನಮ್ಮ ಪತ್ರಿಕಾ ಫ್ರೆಂಡ್ಸ್ಗೊಬ್ಬರಿಗೆ, ಯಾರಿಗೋ. ನನಗೂ ಕೂಡ ಗೊತ್ತಾಯಿತು, ಇದು ಸ್ವಲ್ಪ ನೋಡಿದರೆ ತಮಿಳು ಮಾತಾಡ್ತಾರೆ. ತಮಿಳು ಅಂತ ತಕ್ಷಣ ನಾವು ಬರೋದು ಬೆಂಗಳೂರಲ್ಲಿ ಯಾರೋ ವಾಸವಾಗಿದ್ದಾರೆ, ಏನೋ ಆಗಿದೆ ಅಂತ. ಆಮೇಲೆ ಏನು ಮಾಡೋದು ಅಂತಂದೇಳಿ ನಮಗೇನೂ ತೋಚಲಿಲ್ಲ. ಹೆಂಗೋ ಮಾಡಿ ಸ್ವಲ್ಪ ಹೊತ್ತು 1 hour 2 hour 3 hours 4 hours ಆ ಹುಡುಗಿನ ಹೆಂಗೋ ಮಾಡಿ ಸ್ವಲ್ಪ ಭಾಳ ಸಿಕ್ಕಾಪಟ್ಟೆ ಅಳ್ತಿತ್ತು. ಇಷ್ಟು ಅಳ್ತಿತ್ತು ಅಂತಂದಿದ್ರೆ, ಇಷ್ಟು ಇರಿಟೇಟ್ ಆಗ್ತಿತ್ತಲ್ಲ, ಅಷ್ಟು ಇರಿಟೇಟ್ ಆಗ್ತಿತ್ತು. ಭಾಳ ಅಷ್ಟು ಅದ್ರ ಸಂಕಷ್ಟ ನೋಡಿ ನಮಗೆ ಕಷ್ಟ ಆಗ್ತಾಯಿತ್ತು. ಬಟ್ ಇದು ಹುಡುಗಿನ ಬಿಡಬಾರ್ದು, ಇದು ಬೆಳಗ್ಗೆ ಇದನ್ನು ಹುಡುಗಿನ ಪತ್ತೆ ಹಚ್ಚಬೇಕು, ಇದು ಏನಾಗಿದೆ ಅಂತಂದೇಳಿ ನಾವು ಮತ್ತು ಪತ್ರಿಕೆಯವರು ಅದನ್ನು ಒಂದು ತೀರ್ಮಾನ ತೆಗೆದುಕೊಂಡ್ವಿ. ನಮ್ಮ ಪತ್ರಿಕೆಯವರು ಅದನ್ನು ಏನು ಮಾಡಿದರು ಅಂತಂದಿದ್ರೆ, ಬೆಳಗ್ಗೆ ಸುದ್ದಿ ಮಾಡೋಣ ಸರ್ ಅಂತಂದೇಳಿ ಆ ಹುಡುಗಿ ಫೋಟೋ ನನ್ನ ಕಡೆಯಿಂದ ಮಾಹಿತಿ ತೆಗೆದುಕೊಂಡು ಒಂದಿಷ್ಟು ಇದನ್ನು ಮಾಡಿಕೊಂಡು ಒಂದು ಪತ್ರಿಕೆಯಲ್ಲಿ ಒಂದು ಹಿಂಗೆ ಹುಡುಗಿನ ಬಿಟ್ಟೋಗಿದ್ದಾರೆ, ರೈಲ್ವೆ ಸ್ಟೇಷನ್ದಲ್ಲಿ ಬಿಟ್ಟೋಗಿದ್ದಾರೆ, ಇಂಥಲ್ಲಿ ಇವರು ಆರೈಕೆ ಕೇಂದ್ರದಲ್ಲಿ ಇಟ್ಟಿದ್ದಾರೆ, ಒಂದು ಈ ಹುಡುಗಿನ ಇಂತಿಂಥದ್ದಿದೆ, ಹಿಂಗಿದೆ, ಸಾಧಕಪ್ಪು ಇದ್ದಾರೆ, ಇಷ್ಟು ಎತ್ತರ, ಇಷ್ಟು ಹೈಟು, ಮತ್ತು ತಮಿಳು ಅಲ್ಪ ಸ್ವಲ್ಪ ಭಾಷೆ ಮಾತಾಡ್ತದೆ, ಹಿಂಗೆ ಅಂತಂದು ಎಲ್ಲ ನಾವು ಹಾಕಿ ಒಂದು ವರದಿಯನ್ನು ಮಾಡಿದರು. ದಿವಸನೇ ಅದು ಅವಾಗಿನ ವಾಟ್ಸಪ್ ಇರಲಿಲ್ಲ, 2012 ಮಾತು ಅಂತಂದೇಳಿ ವಾಟ್ಸಪ್ ಇರಲಿಲ್ಲ. ಮತ್ತು ದಿವಸನೇ ಈಗ ಸಿಕ್ಕ ಮ್ಯಾಗನು ಕೂಡ ಬರ್ತಾ ಇದೆ. ಆ ಮಾತು ಬೇರೆ, ಎಷ್ಟೋ ಹುಡುಗರು ಕಳ್ಕೊಂಡ ಮ್ಯಾಗನು ಕೂಡ ಬರ್ತಾನೆ ಇರ್ತವೆ. ಹಾಗೆ ಈ ಹುಡುಗ ಅಲ್ಲಿ ಮಿಸ್ ಆಗಿದೆ, ಇಲ್ಲಿ ಮಿಸ್ ಆಗಿದೆ ಅಂತಂದೇಳಿ. ಆಮೇಲೆ ನಾವು ನೋಡಿದಾಗ ಎಷ್ಟೋ ನಾವು ಮಂದಿ ಜನರಿಗೂ ಕೂಡ ಫಾರ್ವರ್ಡ್ ಮಾಡಿರ್ತೀವಿ. ಅದನ್ನು ನೋಡಿದಾಗ ಗೊತ್ತಾಗ್ತದೆ ಅದು 1 ವರ್ಷದಿಂದನೇ ಪತ್ತೆ ಆಗಿರ್ತದೆ. ಅಂದರೆ ಮಿಸ್ಇನ್ಫಾರ್ಮೇಷನ್ ಭಾಳ ಹೋಗುತ್ತೆ. ಆದರೆ ಪತ್ರಿಕೆಯಲ್ಲಿ ಮಿಸ್ಇನ್ಫಾರ್ಮೇಷನ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ನೀವು ಮಾಡಬೇಕಂದ್ರೂ ಕೂಡ ಆಗಲ್ಲ. ಅಂದರೆ ಅದು ಅಷ್ಟು ತಳಹದಿಯಿಂದ ಅದು ಬೆಳೆದು ಬಂದುಬಿಟ್ಟಿದೆ, ಅಷ್ಟು ನಿಖರವಾದಂಥ ಮಾಹಿತಿ. ಆವಾಗ ಆ ಪತ್ರಿಕೆಯ ಮಾಹಿತಿ ಬೆಂಗಳೂರುವರೆಗಿನೂ ಹೋಯಿತು. ಬೆಂಗಳೂರಿಗೆ ಹೋದ್ಮೇಲೆ ದಿವಸ 2ನೇ ದಿವಸ ನಮಗೆ ಒಂದು ಬಹಳ ಜಾತಕ ಪಕ್ಷಿಯಿಂದ ನಾವು ಕಾಯ್ತಾ ಇದ್ವಿ. ಒಂದು ಹೆಣ್ಣು ಮಗಳು ಬೆಂಗಳೂರಿನಿಂದ ಬಂದರು, ವೈಷ್ಣವಿ ಅಂತ, ನದಿಯಾ ಬೆಂಗಳೂರಿನಿಂದ ಬಂದರು. ಬಂದ ಮೇಲೆ ಒಬ್ಬರೇ ಬಂದರು. ತಾಯಿ ನೋಡಿದರೆ ಪರಿಚಯ ಮಾಡಿಸಿದ್ದು, ಇಲ್ಲ ನನ್ನ ಹುಡುಗಿದಾಗಿದೆ. ಆ ಹುಡುಗಿನ ಪರಿಚಯ ಆಯಿತು. ಹುಡುಗಿನ ಹೌದು ನನ್ನ ತಾಯಿ ಈಕೆ ಹೌದು ಅಂತಂದು ಹೇಳಿದ್ರು. ಆಕಿ ಎಲ್ಲ ಗುರುತು ಹಿಡಿತು, ಆ ಮಗುನೂ ಕೂಡ ಗುರುತಿತ್ತು, ಎಲ್ಲ ಆಯಿತು. ನಮಗೆ ಆಶ್ಚರ್ಯ ಆಗಿರೋದು ಏನಂತಂದರೆ, ತಾಯಿ ಒಬ್ಬಕ್ಕೆ ಯಾಕೆ ಬಂದಿದ್ದಾಳೆ ಅಂತ. ನಾವು ಅಷ್ಟು ಸುಲಭವಾಗಿ ಒಪ್ಪೋದಿಲ್ಲ ಯಾರನ್ನಾದರೂ ಕೂಡ, ಮೊದಲೇ ಪೊಲೀಸರು. ಆಮೇಲೆ ನಮ್ಮ ಏನಾಯಿತು ಅಂತಂದೇಳಿ ಎಲ್ಲ ಎನ್ಕ್ವೈರಿ ಮಾಡ್ಬೇಕಾದ್ರೆ ಗೊತ್ತಾಯಿತು, ಅವ್ರದ್ದು ಒಂದು ಬಹಳ ವಿಚಿತ್ರವಾದಂಥ ಸ್ಟೋರಿ ಹೊರಬಂತು. ಅವರು ತಮಿಳು ಫ್ಯಾಮಿಲಿ. ಅದು ಈ ಪೇರಿಯಾರ್ ನಗರ ಅಂತ ಇದೆ ಬೆಂಗಳೂರಲ್ಲಿ. ಪೇರಿಯಾರ್ ನಗರದಲ್ಲಿ ಸುಮಾರು 5 ವರ್ಷದಿಂದ ಪ್ರೀತಿಸಿ ಮದುವೆ ಆದಂಥ ಒಂದು ತಮಿಳು ಕುಟುಂಬ. ಆ ತಮಿಳು ಕುಟುಂಬಕ್ಕೆ ಒಂದು ವೈಷ್ಣವಿ ಅನ್ನೋದು ಒಂದು ಹುಡುಗಿ ಏನೇನೋ ಈ ಕಾರಣಕ್ಕಾಗಿ ಸಣ್ಣ ಪುಟ್ಟ ಜಗಳ ಆಡಿಕೊಂಡು ಆ ಕುಟುಂಬ ಬೇರೆ ಬೇರೆ ಆಗಿಬಿಟ್ಟಿರುತ್ತೆ. ತಂದೆ ಒತ್ತಟೆ ಬದುಕ್ತಾ ಇದ್ದಾನೆ, ತಾಯಿ ಒತ್ತಟೆ ಬದುಕ್ತಾ ಇದ್ದಾರೆ. ಆಮೇಲೆ ಈ ಒಂದು ಕೆಲಸ ಬಡತನ ಹೋಗಬೇಕಾದ್ರೆ ಮಗುನ ಯಾರೋ ಕಳ್ಳತನ ಮಾಡಿಬಿಟ್ಟಿದ್ದಾರೆ, ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದಾರೆ. ಬಟ್ ಅನ್ಕಂಫರ್ಟಬಲ್ ಆಗಿರೋದ್ರಿಂದ ಟ್ರೈನ್ನಲ್ಲಿ ಬಂದು ಯಾದಗಿರಿಯಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಪೊಲೀಸರು ಹತ್ತಿದ್ದಕ್ಕೋ ಯಾವುದಕ್ಕೋ ಕಾರಣಕ್ಕಾಗಿ ಮತ್ತೆ ಇನ್ನು ಹುಡುಗಿನ ಕೇಳ್ತಾರೆ, ಮತ್ತೆ ಇನ್ನೆಲ್ಲದಕ್ಕೂ ತೊಂದರೆ ಆಗುತ್ತೆ ಅಂತಂದೇಳಿ ಏನು ಮಾಡಿಬಿಟ್ಟಿದ್ದಾರೆ, ಯಾದಗಿರಿ ರೈಲ್ವೆ ಸ್ಟೇಷನ್ದಲ್ಲಿ ಇಳಿದು ಮತ್ತೆ ಟ್ರೈನ್ ಹತ್ಕೊಂಡು ಹೋಗ್ಬಿಟ್ಟಿದ್ದಾರೆ.
ಬಟ್ ನಾವು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ, ಮತ್ತೆ ಮುಂದುವರೆದ್ವಿ ತಂದೆ ಎಲ್ಲಿ ಅಂತ. ಆಮೇಲೆ ನಾವು ಒಂದು ಸ್ವಲ್ಪ ನೆಕ್ಸ್ಟ್ ಟ್ರೈನಿಗೆ ತಂದೆ ಬಂದ, ಅವನ ಹೆಸರು ವೆಂಕಟೇಶ್ ಅಂತ. ತಂದೆ ಬಂದ ಮೇಲೆ ನಾವೆಲ್ಲ ಕೇಳಿದ್ವಿ, ಯಾಕೆ ನೀವು ತಂದೆ ಒಂದು ಟ್ರೈನಿಗೆ ತಾಯಿ ಒಂದು ಟ್ರೈನಿಗೆ, ಯಾಕಂದ್ರೆ ಮಗು ಹೋಗಿದೆ ಅಂತ ಇಬ್ಬರು ಕೂಡ ಬರ್ಬೋದಾಗಿತ್ತು, ಅಥವಾ ಇವ್ರ ಬಗ್ಗೆ ಇರ್ಬೋದು. ಅವಾಗ ಗೊತ್ತಾಯಿತು ನಮಗೆ ಅವರು ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ದಾರೆ ಅಂತ. ನಮಗೆ ಗೊತ್ತಾಯಿತು ಈ ಮಗು ಕಳೆದಿದ್ದಕ್ಕೆ ಮತ್ತು ಕಳತನ ಆಗಿದ್ದಕ್ಕೆ ಮತ್ತು ಕಿಡ್ನ್ಯಾಪ್ ಆಗಿರ್ತಕ್ಕಂಥದ್ದು ಇದಕ್ಕೆ ಇದೇ ಒಂದು ಒಳ್ಳೆಯ ಸುಸಮಯ ಅಂತಂದು ಹೇಳಿಕೊಂಡು, ನೀವಿಬ್ಬರು ನಮ್ಮ ಪತ್ರಿಕಾದವರು ಮತ್ತು ನೀವಿಬ್ಬರು ಒಂದಾಗಿ ಇದ್ದಾಗ ಮಾತ್ರ ನಾವು ಮಗುವನ್ನು ಕೊಡ್ತೀವಿ, ಇಲ್ಲಾಂದ್ರೆ ಕೊಡೋದಿಲ್ಲ ಅಂತ ಒಂದು ನಿರ್ಧಾರಕ್ಕೆ ಬಂದ್ವಿ. ಅವರು ಇಷ್ಟು ಸಂತೋಷದಿಂದ ಒಪ್ಕೊಂಡ್ರು ಅಂತಂದು ಹೇಳಿದ್ರೆ, ತಮ್ಮ ಎಲ್ಲ ಜಂಜಾಟ, ಜಗಳಾಡಿದ್ದು, ಹೊಡೆದಾಡಿದ್ದು, ವೈಮನಸ್ಸು ಮಾಡ್ಕೊಂಡಿದ್ದು, ಅವರವರಲ್ಲಿ ಮೂಡಿರ್ತಕ್ಕಂಥ ಭಿನ್ನವನ್ನು ಎಲ್ಲವನ್ನೂ ಮರೆತು ನಮ್ಮ ಒಂದು ಪೊಲೀಸ್ ಕಾರ್ಯಕ್ಕೆ ಮತ್ತು ಪತ್ರಿಕೆಯವರ ಕಾರ್ಯಕ್ಕೆ ಮೆಚ್ಚಿ ತಮ್ಮ ವೈಮನಸ್ಸನ್ನು ಬದಿಗಿಟ್ಟು ಆ ಮಗುನ ತೋಳಲಿಕ್ಕೆ ನಿರ್ಧಾರ ಮಾಡಿದರು. ನಾವು ಬಟ್ ಕಂಡೀಷನ್ ಹಾಕಿದ್ವಿ, ನೀವು ಇಬ್ಬರು ಕೂಡಿ ಬದುಕಿದರೆ ಮಾತ್ರ ನಾವು ಮಗುವನ್ನು ಕೊಡ್ತೀವಿ ಅಂತಂದು ಹೇಳಿ. ಅವಾಗ ಅವರು ಕ್ಷಣ ಮಾತ್ರದಲ್ಲಿ ಅವರು ಒಪ್ಕೊಂಡ್ರು, ಇಲ್ಲ ನಾವು ನಮ್ಮ ಜಗಳದಿಂದಲೇ ನಮ್ಮ ಮಗುವನ್ನು ಕಳ್ಕೋಬೇಕಾಗಿರ್ತಕ್ಕಂಥದ್ದು ನಮಗೆ ಅರ್ಥ ಆಗಿದೆ. ಈ ಒಂದು ನಿಮ್ಮ ಕೆಲಸವನ್ನು ಮೆಚ್ಚಿ, ನಿಮ್ಮ ಕಾರ್ಯವನ್ನು ಮೆಚ್ಚಿ ನಮ್ದೆಲ್ಲವನ್ನು ಕೂಡ ಬದಿಗಿಡ್ತೇವೆ. ಇನ್ನು ಭವಿಷ್ಯದಲ್ಲಿ ಎಂದೂ ಕೂಡ ನಾವು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯವನ್ನು ದೊಡ್ಡದು ಮಾಡಿ ನಾವು ಬೇರೆಯಾಗಿ ಇರೋದಿಲ್ಲ. ನಮ್ಮ ಈ ಮಗುವನ್ನು ವೈಷ್ಣವಿಯನ್ನು ಕರ್ಕೊಂಡು ಹೋಗ್ತೇವೆ, ಅದಕ್ಕಿಂತ ಬದಲು ನೀವು ಹೇಳಿದಂಥ ಒಂದು ಷರತ್ತಿಗೆ ಒಪ್ಪಿಕೊಂಡು ನಾವು ಹೋಗ್ತೇವೆ ಅಂತಂದು ಹೇಳಿಕೊಂಡು ಅವರಿಬ್ಬರು ಒಪ್ಪಿದ ಮೇಲೆ ಬರೆದು ಕೊಟ್ಟೆ ಆದಮೇಲೆ ನಾವು ಮಗುವನ್ನು ಕೊಟ್ಟಿವಿ. ಹೋಗಬೇಕಾದ್ರೆ ನಂಬರ್ ಕೊಟ್ಟು ಕಳಿಸಿದ್ದೆ. ಯಾವಾಗಾದರೂ ಕೂಡ ವೆಂಕಟೇಶ ನದಿಯ ದಂಪತಿ ನನಗಿನ್ನೂ ಕೂಡ ಫೋನ್ ಮಾಡ್ತಾರೆ. ಆ ಮಗು ಈಗ ದೊಡ್ಡದಾಗಿ 8th ಸ್ಟ್ಯಾಂಡರ್ಡ್ ಓದ್ತಾ ಇದೆ. ಇದೆಲ್ಲ ಯಾಕೆ ಸಾಧ್ಯತೆ ಆಯಿತು ಅಂತಂದು ಹೇಳ್ತೀನಿ ಅಂತಂದು ಹೇಳಿದ್ರೆ, ಕೇವಲ ಸರಿಯಾದಂಥ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ನಾವು ಆ ಸಂದರ್ಭವನ್ನು ಪೊಲೀಸರು ಮತ್ತು ಪತ್ರಕರ್ತರು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ವಿ ಅಂತಂದು ಹೇಳಿದ್ರೆ, ಯಾರು ಹೇಳಿದರೂ ಕೂಡ ಕೇಳಲಾರದಂಥ ದಂಪತಿಗಳು ಕೇವಲ ಅಲ್ಲಿ ನಮ್ಮ ಕಾರ್ಯವನ್ನು ಮೆಚ್ಚಿ ನಾವು ನಮ್ಮ ಕೆಲಸ ಮಾಡಿದ್ವಿ, ಪತ್ರಿಕೆಯರ ಕೆಲಸ ಮಾಡಿದ್ವಿ, ಏನೂ ಸಂಬಂಧ ಇಲ್ದವ್ರು ಇಷ್ಟೆಲ್ಲ ಕೆಲಸ ಮಾಡ್ತಾರ ಅಂತಂದು ಹೇಳಿದ್ರೆ, ನಾವು ಆ ಮಗುವಿಗೆ ತಂದೆ ತಾಯಿ ಆದವರು ನಮ್ಮ ತನವನ್ನು, ನಮ್ಮ ಒಂದು ಭಿನ್ನ ಒಂದು ಏನಿದೆ ಅವ್ರದ್ರಲ್ಲಿ ಜಗಳ ಆಗಿರ್ತಕ್ಕಂಥದ್ದನ್ನಾಗಲಿ, ಕಾನ್ಫ್ಲಿಕ್ಟ್ ಆಗಿರ್ತಕ್ಕಂಥದ್ದಾಗಲಿ ಯಾಕೆ ನಾವು ದೂರ ಇಡಬಾರ್ದು ಅಂತಂದು ಹೇಳಿ ನಿರ್ಧಾರ ತೆಗೆದುಕೊಂಡು ಅವರಿಬ್ಬರು ಚೆನ್ನಾಗಿ ಬದುಕ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದರು. ಇದು ಕೇವಲ ನಾವಿಬ್ಬರು ಮನಸ್ಸು ಮಾಡ್ದಲ್ಲೇ ಆಯಿತು ಅಂತಂದೇಳಿ ನನ್ನ ಮುಂದೆ ನಾನೇ ಇದಕ್ಕೊಂದು ಸಾಕ್ಷಿ. ಹೀಗಾಗಿ ಇಂಥ ಕಾರ್ಯವನ್ನು ನಮಗೆ ಮಾಡಿದಾಗ ನಮಗೂ ಕೂಡ ಒಂದು ನೆಮ್ಮದಿ ಸಿಗುತ್ತೆ. ಇಂಥ ಸಾವಿರಾರು ಅವಕಾಶಗಳು ನಮಗೆ ಬರ್ತವೆ. ನಮ್ಮ ಪೊಲೀಸರಿಗೆ ಬರುತ್ತೆ, ನಮ್ಮ ಪ್ರೆಸ್ದವರಿಗೆ ಬರುತ್ತೆ. ಇಂಥ ಕಾರ್ಯಗಳನ್ನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶವನ್ನು ನಮ್ಮ ಕೆಲಸ ನಾವು ಮಾಡಬೇಕು. ನಾವು ಸಮಾಜ ಸುಧಾರಣೆ ಮಾಡ್ತೀವಿ ಅಂತಂದು ಹೇಳಿ ಮಾಡಬಾರ್ದು. ಆದರೆ ನಮ್ಮ ಕೆಲಸವನ್ನು ನಮಗೆ ಕರೆಕ್ಟಾಗಿ ಮಾಡಿದಾಗ ತನ್ನಿಂದ ತಾನೇ ಅದು ಅಲ್ಲಿಗೆ ಬಂದು ಸೇರುತ್ತೆ. ಹೀಗಾಗಿ ನಮ್ಮ ಪೊಲೀಸು ಮತ್ತು ನಮ್ಮ ಪತ್ರಕರ್ತರು ಎಷ್ಟು ಚೆನ್ನಾಗಿ ನಾವು ಕೆಲಸ ಮಾಡಿದಾಗ ಅದು 100% ಆಗಿ ಯಶಸ್ಸನ್ನು ನಮಗೆ ಕಣ್ಣು ಮುಂದೆ ಸಿಗುತ್ತೆ ಮತ್ತು ನೆಮ್ಮದಿ ಜೀವನನೂ ಕೂಡ ಆಡಲಿಕ್ಕೆ ಅದು ಆಗ್ತದೆ ಅಂತಂದೇಳಿ ಹೇಳ್ತೇನೆ. ಜೊತೆಗೆ ನಾವು ಈ ರೀತಿ ಮಾಡಬೇಕಾದ್ರೂ ಕೂಡ ನಮಗೆ ಸಾಕಷ್ಟು ಸವಾಲುಗಳು ಕೂಡ ಬರ್ತವೆ. ಇತ್ತೀಚೆಗೆ ಕಾನೂನುಗಳು ತೊಡಕುಗಳು ಕೂಡ ಬರುತ್ತೆ. ಜೊತೆಗೆ ನಾವು ನಿರ್ಭಯದಿಂದ ಕೆಲಸ ಮಾಡಲಿಕ್ಕೂ ಕೂಡ ಸಾಕಷ್ಟು ತೊಂದರೆಗಳು ಬರ್ತವೆ. ಪತ್ರಿಕೆಯವರು ಇರ್ಬೋದು, ಪೊಲೀಸರಿಗಿರ್ಬೋದು. ಪೊಲೀಸರಿಗಿನ್ನ ನಮಗಿನ್ನ ಒಂದು ಭದ್ರತೆ ಇದೆ. ಆದರೆ ಪತ್ರಿಕೆಯದವರಿಗೆ, ಪತ್ರಿಕಾರಂಗದವರಿಗೆ, ಪತ್ರಕರ್ತರಿಗೆ ಅದು ಯಾವುದೂ ಕೂಡ ಇಲ್ಲ. ಅವರು ಏನೇ ಮಾಡಿದ್ರು ಕೂಡ ಮತ್ತೆ ಮನೆಗೆ ಹೋಗಬೇಕಾದ್ರೆ ಅಳುಕಲ್ಲಿಂದನೇ ಮನೆಗೆ ಹೋಗಬೇಕಾಗತ್ತೆ. ಒಂದು ಸ್ಕೂಲ್ ತನ್ನ ಮಗಳನ್ನು ಒಬ್ಬ ಪತ್ರಕರ್ತ ತನ್ನ ಮಗಳನ್ನು ಶಾಲೆಗೆ ಕರ್ಕೊಂಡು ಹೋಗಿ ಬಿಡಬೇಕಂತಂದ್ರೂ ಕೂಡ ಆ ಶಾಲೆ ಬಗ್ಗೆ ನಾನು ಏನಾದರೂ ಬರೆದಿದ್ದೇನೆ, ಹೇಗೆ ಏನಂತಾರೆ ಅಂತಂದೇಳಿ ಒಂದು ಅಳುಕಲಿಂದನೇ ಹೋಗಬೇಕಾದಂಥ ಪರಿಸ್ಥಿತಿ ಇದೆ ಇವತ್ತು. ಹಂಗಾದಾಗ ಆ ಪತ್ರಕರ್ತ ಆ ಶಾಲೆಗೆ ಅಡ್ಮಿಷನ್ ತಗೊಳ್ತಪ್ಪ ಅಥವಾ ಆ ವ್ಯವಸ್ಥೆ ಇದರಿಂದ ತಪ್ಪ, ಬಹಳಷ್ಟು ವಿಚಾರಗಳು ನಮಗೆ ಬರ್ತವೆ. ಯಾಕೋ ನಾವೊಂದು ಏನೋ ಸೇಫ್ ಝೋನ್ದಾಗಲಿದ್ದೀವಿ. ಪೊಲೀಸರು ನಮಗೆ ಸೇಫ್ ಝೋನ್ ಇದೆ, ನಮಗೆ ಭದ್ರತೆ ಇದೆ, ನಮಗೆ ನಮ್ಮದೇ ಆದಂಥ ಒಂದಿಷ್ಟು ಇದಿದೆ. ಏನಂದರೆ ಭದ್ರತೆಯಿಂದ ಬದುಕ್ತಕ್ಕಂಥ ನಮಗೆ ಒಂದಿಷ್ಟು ಕಾನೂನು ಚೌಕಟ್ಟಿನಲ್ಲಿಯೂ ಕೂಡ ಇದೆ. ಆದರೆ ಪತ್ರಕರ್ತರಿಗೆ ಇದು ಇಲ್ಲ. ಹೀಗಾಗಿ ಈ ಒಂದು ವಿಷಯದಲ್ಲಿ ಮಾತ್ರ ಅವರಿಗೆ ಸಾಮ್ಯತೆಯಲ್ಲಿ ಬೇರೆ ಬೇರೆ ಇದೆ. ಇದೊಂದು ಬಿಟ್ಟರೆ ಉಳಿದಂತೆ ಎಲ್ಲವೂ ನಮ್ಮ ಪತ್ರಿಕೆಯವರು ಹೇಳಿದ್ರಲ್ಲ, ಎಲ್ಲದರಲ್ಲಿಯೂ ಕೂಡ ನಮಗೆ ಭಾಳಷ್ಟು ಸಾಮ್ಯತೆ ಇದೆ. ನಮಗೆ ಯಾವುದೇ ರಜೆ ಇಲ್ಲ. ನಮ್ಮ ಸ್ನೇಹಿತರು ಹೇಳಿದಾಗೆ, ನಮ್ಮ ಪೂಜನೀಯರು ಹೇಳಿದಾಗೆ ನಮಗೆ ಯಾವುದೇ ರಜೆಗಳಿಲ್ಲ.
ರಜೆ ಇದ್ರೂ ಕೂಡ ಏನಾದರೂ ಆಯಿತು ಅಂತಂದಿದ್ರೆ ಬರಲೇಬೇಕು. ಯಾವುದಾದ್ರೂ ಒಂದು ಹಬ್ಬ ಮತ್ತು ಯಾವುದಾದ್ರೂ ಒಂದು ದೊಡ್ಡ ಬಂದೋಬಸ್ತ್ ನಡೀತಾ ಇರ್ತದೆ. ಆವಾಗ ಎಲ್ಲರೂ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ನಮ್ಮ ಪತ್ರಿಕೆಯವರು ಕ್ಯಾಮ್ರಾ ಹಿಡ್ಕೊಂಡು ನಿಲ್ಬೇಕಾಗತ್ತೆ, ಇವರು ಒಂದು ಸಣ್ಣ ಡೈರಿನ ಹಿಡ್ಕೊಂಡು ನೋಡಬೇಕಾಗತ್ತೆ ಏನಾಗ್ತಾ ಇದೆ, ಏನು ನಡೀತಾ ಇದೆ ಅಂತ. ನಮ್ಮವರು ಲಾಠಿ ಹಿಡ್ಕೊಂಡು ಬಂದೋಬಸ್ತ್ ಮಾಡಬೇಕಾಗತ್ತೆ.